ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲಾಪುರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇವತ್ತು ಆಲೂಗಡ್ಡೆ ಚಿಪ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಬೇಸಿಗೆಯಲ್ಲಿ ನಾನು ಮಾಡಿದ್ದೆ. ಇವಾಗ ವಿಡಿಯೋ ಹಾಕೋದಕ್ಕೆ ಲೇಟ್ ಆಗಿದೆ, ಯಾರು ಏನು ತಪ್ಪಾಗಿ ಭಾವಿಸ್ಬೇಡಿ. ನಾಳೆ ಚಿಪ್ಸ್ ಮಾಡುವ ಒಂದು ದಿವಸ ಮುಂಚೆನೇ ನಾನು ಈ ರೀತಿಯಾಗಿ ತುರಿದಿಟ್ಕೊಳ್ತೀನಿ. ಯಾಕಂದರೆ ಬೆಳಗ್ಗೆನೇ ಮಾಡಿದರೆ ನನಗೆ ಟೈಮ್ ಸಾಕಾಗಲ್ಲ, ನಾನು ಬ್ಯುಸಿ ಇರೋದ್ರಿಂದ ಇದು ಮೊದಲಿನ ದಿವಸ ರಾತ್ರಿಗೆ ನಾನು ಈ ರೀತಿಯಾಗಿ ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದೊಂದೇ ಬಟಾಟೆನ ಮಾಡಿದ ತಕ್ಷಣ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲೇ ಹಾಕಿಟ್ಕೊಳ್ಬೇಕು, ಇಲ್ಲಾಂದರೆ ಕೆಂಪಾಗಿಬಿಡುತ್ತದೆ ಬಟಾಟೆ. ನೀವು ಕೂಡ ಹೀಗೆ ಮಾಡಿ. ಆಲೂಗಡ್ಡೆ ಚಿಪ್ಸ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ, ಮಕ್ಕಳಿಂದ ದೊಡ್ಡವರಿಗೂ ಬಹಳ ಇಷ್ಟಪಟ್ಕೊಂಡು ತಿಂತಾರೆ. ಬೇಸಿಗೆ ಕಾಲದಲ್ಲಿ ನಾವು ಮನೆಯಲ್ಲೇ ಮಾಡಿಟ್ರೆ ಮಳೆಗಾಲದಲ್ಲಿ ತುಂಬ ಯೂಸ್ ಆಗುತ್ತೆ. ಈಗ ಇದರಲ್ಲಿರುವಂಥ ನೀರನ್ನು ತೆಗೆದು ತಗೊಳ್ತೀನಿ. ಹಾಗೆ ಚಿಪ್ಸ್ ಬೇಯಿಸೋದಕ್ಕೆ ನೀರನ್ನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ನೀರನ್ನು ತುಂಬ ನೀರು ಹಾಕಬೇಕು. ಇಲ್ಲಿ ಮುಕ್ಕಾಲು ಭಾಗ ನೀರಿರಬೇಕು ತೋಪಿನ ತುಂಬ. ಆಮೇಲೆ ಇದಕ್ಕೆ ಉಪ್ಪು ಅಂದಾಜಿಗೆ ಹಾಕ್ತಾಯಿದ್ದೀನಿ. ನೀವು ಕೂಡ ಗೊತ್ತಾಗುತ್ತೆ ನಿಮಗೆ ಅಂದಾಜು ಎಷ್ಟು ಹಾಕಬೇಕು ಅಂಥೇಳಿ. ಈಗ ನೀರು ಕುದಿ ಹತ್ತಿದ ಮೇಲೆ ನಾವು ನೀರು ತೆಗೆದಿಟ್ಟಿರುವಂಥ ಬಟಾಟೆಯನ್ನು ಹಾಕಿ ಒಂದೇ ಕುದಿಯಲ್ಲಿ ಕುದಿಸ್ಕೊಳ್ಬೇಕು, ಜಾಸ್ತಿ ಕುದಿಸ್ಕೊಳ್ಬಾರ್ದು. ಮಧ್ಯೆ ಮಧ್ಯೆ ನೋಡ್ತಾ ಇರಬೇಕು ಅಲ್ಲೇ ನಿಂತು, ಇಲ್ಲಾಂದರೆ ಬಟಾಟೆ ತುಂಬ ಸಾಫ್ಟ್ ಆಗುತ್ತೆ. ಇಲ್ಲಿ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಮತ್ತು ಒಂಚೂರು ಬೇಯಬೇಕು, ತುಂಬ ಬೇಗ ಆಗುತ್ತದೆ ಇದು. ಮತ್ತು ನೆಕ್ಸ್ಟು ಬಟಾಟೆ ಹಾಕೋದಕ್ಕೆ ನಾನು ನೀರು ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಬೇಸಿಗೆ ಟೈಮಲ್ಲಿ ಮಾಡಿದರೆ ಮಕ್ಕಳಿಗೆಲ್ಲ ಭಾಳ ಇಷ್ಟ. ನೋಡಿ ಇವಾಗ ರೆಡಿಯಾಗಿದೆ. ಇಷ್ಟು ಬೆಂದರೂ ಸಾಕು, ತುಂಬ ಬೇಯಿಸಬಾರ್ದು. ಇವಾಗ ನಾನು ಇದನ್ನು ತೆಗೆದು ನೀರು ಆರೋಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ಹಾಕಿಡ್ತೀನಿ. ಒಂದು ದಿವಸ ಟೈಮ್ ತಗೊಂಡು ಆಲೂಗಡ್ಡೆ ಚಿಪ್ಸನ್ನು ಮಾಡಿಟ್ಕೊಂಡ್ರೆ ನೋಡಿ ಮಳೆಗಾಲದಲ್ಲಿ ಭಾಳ ಉಪಯೋಗ ಆಗುತ್ತೆ. ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ನನ್ನ ಮಗನಿಗೆ ಭಾಳ ಇಷ್ಟ. ಹಾಗೆ ನನ್ನ ಮಗನಿಗೆ ಪಾರ್ಸಲ್ ಕೂಡ ಕೊಟ್ಟು ಕಳಿಸಿದ್ದೆ ಆಲೂಗಡ್ಡೆ ಚಿಪ್ಸನ್ನು. ಹೀಗೆ ಮಾಡಿ ಮತ್ತೆ ಅದೇ ನೀರಿಗೆ ಉಳಿದಿರೋಂಥ ಆಲೂಗಡ್ಡೆಯನ್ನು ಹಾಕ್ಕೊಳ್ಬೇಕು. ಮತ್ತು ನೀರು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಆ ನೀರು ತುಂಬ ಬಿಸಿ ಇರುತ್ತೆ. ಆಮೇಲೆ ಅದರಲ್ಲಿ ಉಪ್ಪಿನಾಂಶ ಇರುತ್ತೆ. ಹಾಗಾಗಿ ಮತ್ತೆ ಆಲೂಗಡ್ಡೆಯನ್ನು ಅದೇ ನೀರಿಗೆ ಹಾಕ್ಕೊಳ್ಬೇಕು. ಮೊದಲಿಗೆ ನೀರು ತೆಗೆದಿಟ್ಟು ಹಾಕ್ಕೊಂಡ್ರು ಪರವಾಗಿಲ್ಲ. ಇದೇ ರೀತಿಯಾಗಿ ಆಲೂಗಡ್ಡೆಯನ್ನು ಬೇಯಿಸಿ ನಾವು ತೆಗೆದಿಟ್ಕೊಳ್ಬೇಕು. ಎಲ್ಲ ಬೇಯಿಸಿ ತೆಗೆದಿಟ್ಕೊಂಡ ನಂತರ ಒಂದೇ ಸಲ ನಾವು ಮೇಲೆ ಒಣಗಿಸ್ಕೊಳ್ಬೋದು. ಹಾಗೆ ನಮಗೆ ಮಾಡ್ತಾ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಬಾಯಿಗೆ ಹಾಕಿ ನೋಡ್ಬೋದು ಆಲೂಗಡ್ಡೆ ಎಷ್ಟು ಉಪ್ಪು ಹಿಡಿದಿದೆ, ಕಡಿಮೆ ಆಯಿತು ಜಾಸ್ತಿ ಆಯಿತು ಅಂದರೆ ಹಾಕ್ಕೊಳ್ಬೋದು. ಮತ್ತು ಇದನ್ನು ಸ್ವಲ್ಪ ಅಗಲವಾದ ಪಾತ್ರೆಗೆ ನಾನು ಹಾಕಿಟ್ಕೊಂಡಿದ್ದೆ. ಈಗ ಎರಡನೇ ಸಲ ಆಲೂಗಡ್ಡೆ ಸೇರಿಸಿದ ಮೇಲೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮೊದಲಿಗೆ ಹಾಕಿರುವಂಥ ಉಪ್ಪು ಈ ಆಲೂಗಡ್ಡೆ ಹೀರ್ಕೊಂಡಿರುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಈ ಆಲೂಗಡ್ಡೆನೂ ಸಹ ಅಲ್ಲೇ ನಿಂತು ಬೇಯಿಸ್ಕೊಳ್ಬೇಕು, ಯಾಕಂದರೆ ಇದು ಬೇಗ ಬಂದುಬಿಡುತ್ತೆ. ಯಾಕಂದರೆ ನೀರು ಆಲ್ರೆಡಿ ಕುದಿ ಹತ್ತಿರೋದ್ರಿಂದ ಬೇಗ ಬೇಯುತ್ತೆ. ಒಂದು ಕುದಿಸಿದರೆ ಸಾಕು. ಈ ರೀತಿ ಎಲ್ಲವನ್ನು ಮಾಡಿ ನಾನು ಟೆರೆಸ್ ಮೇಲೆ ತೊಗೊಂಡು ಹೋಗಿ ಒಣಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ 3 ರಿಂದ 4 ದಿನ ಒಣಗಿಸಿದರೆ ಸಾಕು. ಆಲೂಗಡ್ಡೆ ಚಿಪ್ಸು ಬಹಳ ಕಷ್ಟ ಏನಿಲ್ಲ, ಸುಲಭವಾಗಿ ಮಾಡ್ಕೊಳ್ಬೋದು. ಯಾರು ಬೇಕಿದ್ದರೂ ಈಸಿಯಾಗಿ ಮಾಡುವಂಥ ಪದಾರ್ಥ ಇದು. ನಾನಂತೂ ತುಂಬ ಖುಷಿಯಿಂದ ಮಾಡಿದ್ದೆ. ನೋಡಿ ಈಗ ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಒಂದೊಂದಾಗಿ ಒಂದರ ಪಕ್ಕದಲ್ಲಿ ಬಂದು ಒಣಗಿಸ್ಕೊಳ್ಬೇಕು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರು ಮಾಡ್ಕೊಳ್ಳಿ. ಬೇಸಿಗೆ ಬಂದ ಮೇಲೆ ಇವಾಗ ಮಳೆಗಾಲ ಇದೆ, ನಾನು ವಿಡಿಯೋ ಹಾಕೋಕ್ಕೆ ಲೇಟ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಒಣಗಿಸ್ಕೊಳ್ಬೇಕು. ನಾನು ಎಲ್ಲ ಆಲೂಗಡ್ಡೆ ಚಿಪ್ಸನ್ನು ಕೂಡ ಬೇಗನೆ ಹಾಕಿ ಮುಗಿಸಿದೆ. ಈ ರೀತಿಯಾಗಿ ಬಂತು. ಹಾಗೆ ಸಂಜೆಗೆ ನೋಡಿ ಎಷ್ಟು ಚೆಂದ ಒಣಗಿದೆ ಅಂತ. ಇದನ್ನು ಒಂದು 3 ರಿಂದ 4 ದಿವಸ ಚೆನ್ನಾಗಿ ಒಣಗಿಸಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. 1 ವರ್ಷ ಕೂಡ ಇಟ್ಟು ಇದನ್ನು ಯೂಸ್ ಮಾಡ್ಬೋದು. ಬಿಸಿ ಎಣ್ಣೆಗೆ ಹಾಕಿ ಕರೆದ್ರೆ ಸೂಪರಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.